MBBS ಸೀಟ್ ಅಂಥವ್ರಿಗೆ ಪಡೆಯೋಕ್ಕೆ ಸಾಧ್ಯ ಇದಲ್ಲ ಅಂತ ಪ್ರಶ್ನೆ ಮಾಡ್ಕೊಳ್ಳೋಂಥ ಪ್ರಸಂಗದ ಇವತ್ತು ಎಲ್ಲೋ ಒಂದು ಅಪರೂಪದ ಪ್ರತಿಭೆ ಅಪರೂಪದ ಹಾರ್ಡ್ ವರ್ಕ್ ಮಾಡೋಂಥ ವ್ಯಕ್ತಿ ಸೆಲೆಕ್ಷನ್ ಆಗ್ಬೋದು. ಆದರೆ ಈ ಖರ್ಚಿಗೆ ಏನು ಎಷ್ಟೋ ಅದನ್ನು ಬಿಟ್ಟು ಹೋಗೋದು ನಾವು ನೋಡ್ತಾ ಇದ್ದೀವಿ. ಅಂಥ ಪ್ರಸಂಗದಲ್ಲಿ ಇವತ್ತು ವಿದ್ಯಾರ್ಥಿ ವೇತನ ಕೊಡೋ ಸಹಿತ ಇವತ್ತು ಇವು ಕಡಿಮೆ ಆಗಿದೆ ಬಂದಾಗಿದೆ ಅಂತಂದ್ರೆ ಅವ್ರ ಪರಿಸ್ಥಿತಿ ಏನಾಗ್ಬೋದು, ಸರ್ಕಾರ ಹೇಗೆ ಇದು ಚಿಂತನೆ ಮಾಡಬಾರ್ದು ಅಂತ. ಯಾಕಂದರೆ ನಮ್ಮ ನಾಡಿನ ಸಂಪತ್ತು ರೀ. ಹೈಯರ್ ಎಜುಕೇಷನ್ ಪಡ್ಕೊಂಡಂಥ ಹೆಣ್ಮಕ್ಳು ಇಲ್ಲೇ ಉಳ್ಕೊಂಡು ಇಲ್ಲೇ ಸೇವೆ ಮಾಡುವಂಥ ಜನ, ಅದರಲ್ಲೂ ವೈದ್ಯಕೀಯ ಕ್ಷೇತ್ರ ಅಂತ ಇವತ್ತು ಭಾಳ ತುಟ್ಟಿಯಾಗಿ ಹೋಗಿಬಿಟ್ಟದ. ಆದಷ್ಟು ವೈದ್ಯರು ಹೆಚ್ಚಾದಷ್ಟು ವೈದ್ಯ ಕಲಿತಷ್ಟು ಜನಕ್ಕೆ ಒಂದು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂಥದ್ದು ಅಥವಾ ಅವ್ರಿಗೆ ಬದುಕಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಆದರೆ ಅದು ಸಹಿತ ಇವತ್ತು ಏನು ಮಾಡ್ತಾಯಿದ್ದಾರೆ ನಮ್ಮ ಸರ್ಕಾರಪ್ಪ ಅಂದ್ರೆ ಅವ್ರು ಕಲಿದಕ್ಕೂ ಆ ಮಕ್ಕಳಿಗೆ ಸಹಾಯ ಮಾಡ್ತಾಯಿಲ್ಲ. ಮಿನಿಮಮ್ ಅದು ಪ್ರತಿಭಾವಂತ ಮಕ್ಕಳಿಗೆ ಮಾತ್ರ. ಇನ್ನುಳಿದ ಎಲ್ಲ ಮಕ್ಕಳಿಗೆ ಅಂತಲ್ಲ, ಇನ್ನುಳಿದ ಮಕ್ಕಳಿಗೆ ನಾವು ಫ್ರೀ ಎಜುಕೇಷನ್ ಕೊಡ್ರಿ ಮಾಡಿರಿ ಇನ್ನೂ ದೂರ ಅದ ಇದು. ಇಂಥ ಪ್ರಸಂಗದಲ್ಲೇ ಸರ್ಕಾರಿ ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಶುಲ್ಕವಿದ್ದಷ್ಟೇ ಶಿಷ್ಯ ವೇತನ ಬರುತ್ತಿತ್ತು. ಇದುವರೆಗೆ ಏನಕ್ಕಿತ್ತು, ಶುಲ್ಕ ಎಷ್ಟದಪ್ಪ ಅದು ಶಿಷ್ಯ ವೇತನ. ಇವತ್ತೊಂದು 1 ಲಕ್ಷ ಇತ್ತಂದ್ರೆ 1 ಲಕ್ಷ ವಿದ್ಯಾರ್ಥಿ ವೇತನ ಬರುವಂಥದ್ದು. ಅಟ್ಲೀಸ್ಟ್ ಆ ಶುಲ್ಕ ತುಂಬಿದ್ರೆ ಉಳಿತದೆ ಅಂತೇಳಿ ಬರ್ತಿತ್ತು. ಈಗ ಕಡಿತ ಮಾಡಲಾಗಿದೆ, ಮತ್ತು ಅದರ ಕಟ್ ಮಾಡಿಬಿಟ್ಟದೆ. ಇವತ್ತು ಆ ಶುಲ್ಕದೊಳಗೆ ಏನು ತುಂಬ್ತಿದ್ರಿ ಅದರಷ್ಟು ದುಡ್ಡು ಬರುತ್ತೋ ಅದಕ್ಕೆ ಕಟ್ ಮಾಡಿದಿರಿ. ಕಟ್ ಮಾಡಿ ಅದನ್ನು ನೀಡಲು ವಿಳಂಬ ಮಾಡಲಾಗುತ್ತದೆ. ಅದು ಕೊಡುವ ಸಹಿತ ಮತ್ತೆ ಲೇಟ್ ಅಂದಾಗ ಕಲಿದಕ್ಕೆ ಹೆಂಗೆ ಸಾಧ್ಯ ಇದೆ ಪಾಪ ಮಕ್ಕಳು ಎಲ್ಲ. ಒಂದೆಡೆ ಶಿಕ್ಷಣ ವೇತನ ಕೊಡ್ತಾಯಿಲ್ಲ, ಇನ್ನೊಂದೆಡೆ ಕಾಲೇಜ್ ಶುಲ್ಕ ಕಟ್ಟಲೇಬೇಕು. ಶುಲ್ಕ ಕಟ್ಟಿದ ಮೇಲೆ ಆ ದುಡ್ಡು ಬರ್ತಿತ್ತೋ ಅಥವಾ ದುಡ್ಡು ಕಟ್ಟೋದಕ್ಕೆ ದುಡ್ಡು ಬರ್ತಿತ್ತೋ ಅನ್ನೋದಿಲ್ಲ ವಿಚಾರ ಮಾಡಿದಾಗ ದುಡ್ಡು ಕಟ್ಟಿದ ಮೇಲೆ ಶುಲ್ಕ ಬರ್ತಿದ್ದೆ ಅಂದ್ರೆ ಭಾಳಷ್ಟು ಕಡೆ ರಿಪೋರ್ಟ್ ಬರ್ತಾ ಇದ್ದಾವೆ. ಹೀಗಾಗಿ ಏನಪ್ಪ ಅಂತಂದ್ರೆ ಆ ಮಕ್ಕಳು ದುಡ್ಡು ಬರಲಾರ್ದಕ್ಕಾಗಿ ಈ ಒಂದು ದುಡ್ಡು ಕಟ್ಟುವ ಸಲುವಾಗಿ ಆಗಲಿ ಮತ್ತೊಂದು ಕಾರಣಕ್ಕಾಗಲಿ ಪಾರ್ಟ್ ಟೈಮ್ ಜಾಬ್ ಮಾಡುವಂಥ ಅನೇಕ ಮಕ್ಕಳು ಮುಂಜಾನೆ ಸಾಯಂಕಾಲ ತನಕ ಶಾಲೆಗೆ ಹೋಗುವಂಥದ್ದು ಅಥವಾ ಕಲಿಯುವಂಥದ್ದು ಕೋರ್ಸನ್ನು ನಂತರದಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುವಂಥದ್ದು ಅಂಥದ್ದು ನಡೆಸೋದು ಎಷ್ಟೋ ಜನ ಮಕ್ಕಳು ಕಲಿತಾ ಇದ್ದಾರೆ ಅನ್ನೋದು ಇಲ್ಲಿ ಭಾಳ ಗಮನಿಸಬೇಕಂತ ವಿಷಯ. ಯಾಕಂದರೆ ಇಲ್ಲಿ ಮತ್ತು ಭಾಳ ಸಲ ನಾವು ಚರ್ಚೆ ಮಾಡಿದ್ದೀವಿ. ಈ ದೇಶ ಸಂಪತ್ತು ಹೆಣ್ಮಕ್ಕಳು ವಿದ್ಯಾರ್ಥಿಗಳು ಇವ್ರಿಗೆ ಕಲಿಯುವಂಥ ಅವಕಾಶ ನಾವು ಮಾಡಲಿಲ್ಲ ಅಂದ್ರೆ ನಾವು ಟ್ಯಾಕ್ಸ್ ಎದಕ್ಕೆ ಕಟ್ತಾ ಇದ್ದೀವಿ, ಯಾರು ಸಲ ಕಟ್ತಾ ಇದ್ದೀವಿ ಅನ್ನೋದು ಮತ್ತೊಂದು ಪ್ರಶ್ನೆ ಇವತ್ತು ಹೇಳಲಿಕ್ಕೆ ಇರ್ತದೆ. ಯಾಕಂದ್ರೆ ಅವ್ರು ಪಾಪ ನೋಡ್ರಿ ಅದು ದುಡ್ಡು ಕೊಡಾಗಿಸಿಲ್ಲ. ಪೇಮೆಂಟ್ ಯಾವುದು ನೀವೇನು ಕಟ್ಟಿರ್ತೀರಿ ಶುಲ್ಕ ಅದು ಕಟ್ ಮಾಡ್ತಾಯಿದ್ದೀರಿ ಅದ್ರಾಗಣ. ಅದ್ರ ಜೊತೆ ಇನ್ನೊಂದೇನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಬೇರೆ ಯೋಜನೆಗಳಿಗೆ ಸಾವಿರಾರು ಕೋಟಿ ಸುರಿಯುತ್ತೆ. ನಮ್ಮ ಒಬ್ಬರು ಮಹಂತೇಶ್ ಬೀಳೂರವರು ಜಿಲ್ಲಾ ಸಂಚಾಲಕರು ಹೇಳ್ತಾ ಇದ್ದಾರೆ ಏನಪ್ಪ ಅಂದ್ರೆ AIDASO ಸಂಘಟನೆಯ ಲೀಡರ್ ಮಾತಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಬೇರೆ ಯೋಜನೆಗಳಿಗೆ ಸಾವಿರಾರು ಕೋಟಿ